ಪ್ರಸಾದ ಗದ್ದೆ ಹತ್ರ ಹೋಗಿ ನೀರ್ ಹಾಯಿಸೋದ್ ಬಿಟ್ಟು ಇಲ್ಲ ಅಡ್ಡ ಹೊಡಿತಾ ಇದೆಯನಲ್ಲ. ಅಪ್ಪ ಅಮ್ಮ ಮೈಸೂರಿಂದ ಇವಾಗ ತಾನೇ ಬಂದಿದ್ದ, ಅವನು ಕೂಡ ಮಾತಾಡ್ತಾ ಇದ್ದೆ. ಒಂದು 10 ನಿಮಿಷ ಬಿಟ್ಟು ಹೋಗ್ತೀನಿ ಬಿಡಪ್ಪ. ಏನಾರು ಹಾಳು ಮಾಡ್ಕೊಂಡು ಹೋಗು, ನನ್ಗೀಗ ಖರ್ಚು ಕಾಣಬೇಕು, ಕೊಡಿಲಿ ಬೇಗ ಹೋಗ್ಬೇಕು. ಏನು ಹಣ? ಮೊನ್ನೆ ತಾನೇ ಕೊಟ್ಟನಲ್ಲಪ್ಪ. ದಿನ ಹಣ ಕೊಡು ಅಂದ್ರೆ ಹಣದ ಗಿಡ ತಿರ್ಗಾಬಿಟ್ಟ ಅದಕ್ಕೆ ಕೊಡೋಕೆ. ನೋಡಪ್ಪ, ಇನ್ನು ಮುಂದೆ ನಿನಗೆ ಹಣ ಕೊಡು ನನ್ನ ಕೈಲಿ ಆಗೋದಿಲ್ಲ. ಪ್ರತಿನಿತ್ಯ ಈ ರೀತಿ ಕುಡ್ಕೊಂಡು ಬಂದು ಅಣ್ಣ ಜೊತೆ ಹಣ ಕೊಡು ಅಂತ ಹೇಳಿದ್ರೆ ನನ್ನ ಅಣ್ಣ ತಾನೇ ಎಲ್ಲಿಂದ ತಂದ್ಕೊಡ್ತಾರೆ? ಈ ಮನೆ ಸಂಸಾರನ ನೀಗಿಸ್ಬೇಕಾಗಿರೋ ನೀವಪ್ಪ, ನೀವು. ಈ ಮನೆ ಯಜಮಾನಾಗಿರೋ ನೀವೇ ಈ ರೀತಿ ಕುಡ್ಕೊಂಡು ಬಂದ್ರೆ ನಮ್ಮನ್ನೆಲ್ಲ ಯಾರಪ್ಪ ನೋಡ್ಕೊಳ್ತಾರೆ? ಅಣ್ಣಗ ಎಷ್ಟು ಕಷ್ಟ ಅಂತ ಕೊಡಕ್ಕಾಗತ್ತೆ ಹೇಳಿ? ಏನ್ ದೊಡ್ಡ ಯಜಮಾನಿ ಇವಳು, ನಮಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಲು. ಲೈ ಪ್ರಸಾದ, ಖರ್ಚು ಕಾಣ ಕೊಡೋ ಅಂದ್ರೆ ಮನೆಯಿಂದ ಗಿಡ ಹಾಕಿದೀನಿ ಅಂತೀಯ, ಜನ್ಮ ಕೊಟ್ಟ ತಂದೆಗೆ ಹಣ ಇಲ್ಲ ಅಂತೀಯ, ಇಂಥ ಬಿಕಾರಿ ನನ್ನ ಮಗನಿಗೆ ಹಣ ಕೊಡ್ತೀಯ, ಜನ್ಮ ಕೊಟ್ಟ ತಂದೆಗೆ ಹಣ ಇಲ್ಲ ಅಂತೀಯ. ನನ್ನ ಬೇಕಾದ್ರೂ ಏನಾದ್ರು ಬನ್ನಿ, ಆದ್ರೆ ನನ್ನ ತಮ್ಮನೇನಾದ್ರು ಬಿಕಾರಿ ಅಂದ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಅಣ್ಣ, ಯಾಕಣ್ಣ ಅಪ್ಪನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೋತೀಯಾ? ಸ್ವಲ್ಪ ಸಮಾಧಾನ ಮಾಡ್ಕೋ. ಅಪ್ಪ ಆಗಂದ್ರು ಅಂತ ನನ್ಗೇನು ಬೇಜಾರಿಲ್ಲ. ನನಗೆ ಅವ್ರು ಬೈದೆ ಇನ್ಯಾರು ಬೈತಾರೆ ಹೇಳು? ಅವ್ರು ನನ್ಗೆ ಹೊಡೆದು ಬಡಿದು ದಂಡಿಸುವ ಹಕ್ಕು ಅವ್ರಿಗಲ್ದೆ ಇನ್ಯಾರಿಗಿದೆ ಹೇಳಣ್ಣ? ಅಪ್ಪಾಜಿ, ತಮ್ಮನಂತ ತಮ್ಮ ಯಾವ ಸೀಮೆ ತಮ್ಮನೋ, ತುತ್ತು ಅನ್ನಕ್ಕೂ ಗತಿ ಇಲ್ಲದೆ ಬೀದಿಯಲ್ಲಿ ಭಿಕ್ಷೆ ಬೇಡ್ತಿದ್ದ ಇವನ್ನ ಕರ್ಕೊಂಡು ಬಂದು ತಮ್ಮ ಅಂತೀಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಏ ಪ್ರಸಾದ, ಖರ್ಚು ಹಣ ಕೊಟ್ರೆ ಸರಿ, ಇಲ್ಲ ಅಂದ್ರ ಅಣ್ಣ, ಯಾಕಣ್ಣ ಅಪ್ಪನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೋತೀಯಾ? ಸ್ವಲ್ಪ ಸಮಾಧಾನ ಮಾಡ್ಕೋ. ಅಪ್ಪ ಆಗಂದ್ರು ಅಂತ ನನ್ಗೇನು ಬೇಜಾರಿಲ್ಲ. ನನಗೆ ಅವ್ರು ಬೈದೆ ಇನ್ಯಾರು ಬೈತಾರೆ ಹೇಳು? ಅಪ್ಪಾಜಿ, ನೀವು ನನಗೆ ಹೊಡೆದು ಬಡೆದು ದಂಡಿಸುವ ಹಕ್ಕು ನಿಮ್ಗಿದೆ, ಆದ್ರೆ ಈ ಮನೆ ಬಿಟ್ಟು ಹೋಗುವಂತ ಮಾತ್ರ ಹೇಳ್ಬೇಡಿ. ಏಕೆಂದ್ರೆ ಈ ಮನೆಯಲ್ಲಿ ಉಪ್ಪು ತಿಂದು ಬೆಳೆದಿರೋ ದೇಹ ಇದು. ಈ ಮನೆ ಋಣನ ತೀರ್ಸೋಕಾದ್ರೂ ಅವಕಾಶ ಮಾಡ್ಕೊಡಿ ಅಪ್ಪಾಜಿ. ಕಾಲ್ನ ಅನ್ನಿಷ್ಟ, ನಿನ್ನ ಪಾಪಿ ಕೈಗಳಿಂದ ನನ್ನ ಕಾಲು ಮುಟ್ಟಿದ್ರೆ ಈ ಮನೆ ಹೇಗೆ ಉಂಟಾಗುತ್ತೆ? ಏನು ಮಗ ನೋಡ್ತಾ ಇದೀಯ? ನಡೆಯ ಆಟ. ಅಪ್ಪ, ನಿನ್ಗೆ ಹಣ ತಾನೇ ಬೇಕು, ನಾನು ಕೊಡ್ತೀನಿ. ಮೊದಲೇ ಹಣ ಕೊಟ್ಟಿದ್ರೆ ಇಷ್ಟೆಲ್ಲ ರಾಜ್ಯ ಅಂತ ಆಯ್ತಿತ್ತ? ಇಷ್ಟಕ್ಕೆ ತೀರಾಯ್ತು ಅಂತ ತಿಳ್ಕೊಂಡ್ಬೇಡ. ನಾನು ಬಂದು ಕೇಳ್ದಾಗ್ಲೆಲ್ಲ ಹಣ ಕೊಡ್ತಾ
ಬರ್ತೀನಿ. ಅಮರ್, ಅಪ್ಪ ಬೈದ್ರು ಅಂತ ನೀ ಯಾವ್ದು ಮನ್ಸಿಗೆ ಬೇಡ ಕಣಪ್ಪ. 50 ರೂಪಾಯಿ ಕೊಡು, 100 ರೂಪಾಯಿ ಕೊಡು ಅಂದ್ರೆ 100 ಕೊಡೋದು 50 ಕೊಟ್ಟವನು. ನಿನ್ ಮನ್ಸಿಗೆ ನೋವಾಗಲಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಅಪ್ಪ ಬೋದ್ರು ಅಂತ ನೀನ್ ಮಾರೋ ಮನೆ ಬಿಟ್ಟು ಹೋಗ್ಬೇಡ ಅಮರ್, ನಿನ್ ಕೈ ಮುದ್ದು ಬೆಳ್ಕತೀನಿ. ಅಣ್ಣ ಇಷ್ಟೇನಾ ನೀ ನನ್ನ ಅರ್ಥ ಮಾಡ್ಕೊಂಡಿರೋದು? ನನಗೆ ಅವ್ರು ಬೈದ ಇನ್ಯಾರು ಬೈತಾರೆ ಹೇಳು? ಅವ್ರು ನನ್ಗೆ ಹೊಡೆದು ಬಡಿಯೋದು ದಂಡಿಸುವ ಹಕ್ಕು ಅವ್ರಿಗಲ್ದ ಇನ್ಯಾರಿಗಿದೆ ಹೇಳಣ್ಣ? ಅಪ್ಪ ಗಂದ್ರು ಅಂತ ನೀನೇನ್ ತಲೆ ಕೆಡ್ಸ್ಕೋಬೇಡ ಅಣ್ಣ. ಇಷ್ಟೇ ಅಣ್ಣ ನಿನ್ನ ಹತ್ರ ಕೇಳ್ಕೊಳ್ಳೋದು. ಅಮರ್, ಎಂಥ ನಿರ್ಮಲ ಮನಸ್ಸಿನ ವ್ಯಕ್ತಿಯಪ್ಪ ನೀನು. ಅಪ್ಪ ಇಷ್ಟನ್ನು ಬೋದ್ರು ನನ್ನೇ ತಲೆ ಕೆಡ್ಸ್ಕೋಬೇಡ ಅಂತೀಯಲ್ಲ, ನನ್ಗೆ ಅದೇ ಕಣ ಸಂತೋಷ. ನೋಡು, ನಿನ್ನನ್ನು ಬೆಳೆಸಿ ದೊಡ್ಡವನು ಮಾಡಿದ್ದಕ್ಕೂ ನನಗೆ ಸಂತೋಷ ಆಯ್ತು ಕಣ. ಅಮರ್, ನೀನು ಆ ಶ್ರೀರಾಮನ ತಮ್ಮ ಸಾಕ್ಷಾತ್ ಲಕ್ಷ್ಮಣ ಕಣೋ, ಸಾಕ್ಷಾತ್ ಲಕ್ಷ್ಮಣ. ಅಣ್ಣ ದೊಡ್ಡ ಮಾತು. ಎಂದೆಂದಿಗೂ ನಿನ್ನ ಪಾದದಲ್ಲಿರೋ ಪುಷ್ಪ ಅಣ್ಣ, ಪುಷ್ಪ. ಸೋದರ ವಾತ್ಸಲ್ಯದಿ ಲಕ್ಷ್ಮಣನನ್ನು ಮೀರಿಸ ಗುಣವಂತನು ನನ್ನೀ ತಮ್ಮನು. ಕಷ್ಟ ಸುಖದಿ ಅಣ್ಣನಿಗೆ ನೆರವಾಗುವನು. ಬಾಳ ರಥವ ಸಾಗಿಸಲು ಜೊತೆಗೆ ದುಡಿವೆನು, ಜೊತೆಗೆ ದುಡಿವೆನು. ಅಣ್ಣ ನೋಡಿ, ಅವಾಗಿಂದ ಅಪ್ಪಂದ್ರಾದ ಅಂತಾಯ್ತು, ಈಗ ನಿಮ್ಮಿಬ್ರದ. ನನಗಂತೂ ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ. ಬನ್ನಿ ಊಟ ಮಾಡೋಣ. ಬಾ ಅಣ್ಣ, ಬಾ. ಓ ಅಮ್ಮನವ್ರ ಅಪ್ಪಣೆ ಅಂತೆ. ಏ ಬಿಡ, ಅವಳ ಯಾಕ ಗೋಳಿ ಕತ್ತೀಯ?